ನೆಗ್ಲಿಜೆನ್ಸಿಂದ ಆ್ಯಕ್ಸಿಡೆಂಟ್ ಆಗಿದೆ. ಓಕೆ, ಅವರು ಆ್ಯಕ್ಸಿಡೆಂಟ್ ಆದಾಗ ಬಸ್ದವರು ಫಾಸ್ಟ್ ಹೋಗ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಹೈವೇ ಮೇಲೆ ಇದ್ದಂಥ ಸ್ಪೀಡ್ ಲಿಮಿಟ್ಸ್ ಜೊತೆಗೆ ನೋಡಿದರೆ ಆ ಸ್ಪೀಡ್ ಕಮ್ಮಿ ಆಗಿದ್ದಿರಬಹುದು ಕೂಡ. ಓಕೆ, ಅನ್ಫಾರ್ಚುನೇಟ್ಲಿ ತೀರ್ಕೊಂಡಿದ್ದಾರೆ. ದೇರ್ ಆರ್ ಸರ್ಟನ್ ಬಸ್ ಸಿಸ್ಟಮ್ಸ್ ಹಿಯರ್. ಹೇಗೆ ಬಂದಿದೆ, ಹೇಗೆ ಓವರ್ ಎ ಪೀರಿಯಡ್ ಆಫ್ ಟೈಮು ಸುಮಾರಷ್ಟು ಬಸ್ಸುಗಳು ಬಂದು ಅವರು ಕೂಡ ಈ ಟೈಮಲ್ಲಿ ನಾನು ಹೋಗಬೇಕು, ಆ ಟೈಮಲ್ಲಿ ಇನ್ನೊಬ್ಬರು ಬರಬೇಕು, 5 ನಿಮಿಷ ಲೇಟಾಗಿ ಹೋಗಬಾರ್ದು ಅಂತ ಒಂದು ಕಥೆಯಲ್ಲಿ ಹೋಗ್ತಾ ಇದ್ದಾರೆ. ಸೊ ಇದರಲ್ಲಿ ಅವರು ಬಿದ್ದಿದ್ದಾರೆ, ಇನ್ಸಿಡೆಂಟ್ ಆಗಿದೆ. ಹೂ ಎವರ್ ಇಸ್ ರೆಸ್ಪಾನ್ಸಿಬಲ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಾಂದರೂ ಕೂಡ ಎಲ್ಲಿ ಹೋಗಲ್ಲ, ಅಲ್ಲೇ ಅರೆಸ್ಟ್ ಮಾಡ್ತಾರೆ. ಸೊ ಆ ಕೇಸ್ಗೆ ಏನು ಪನಿಷ್ಮೆಂಟ್ ಇದೆ ಅಷ್ಟೇ ಕೊಡೋಕ್ಕಾಗತ್ತೆ. ಅದು ಬಿಟ್ಟು ನಮಗೊಂದು ಡೆಡ್ ಬಾಡಿ ಸಿಕ್ಕಿದೆ, ನಾವು ರೋಡಲ್ಲಿ ತೊಗೊಂಡು ಹೋಗ್ತೀವಿ, ಎಲ್ಲಿ ಬೇಕಾದರೂ ರೋಡ್ ಮೇಲೆ ನಿಲ್ಲಿಸ್ಬಿಡ್ತೀವಿ. ಡೆಡ್ ಬಾಡಿ ಇದ್ದರೆ ಸಾಕು ಪಂಚಾಯಿತಿ ಮಾಡ್ತೀವಿ, ಅಥವಾ ಡೆಡ್ ಬಾಡಿ ಇದ್ದರೆ ಸಾಕು ನಾವು ಗಲಾಟೆ ಮಾಡ್ತೀವಿ ಅಂದರೆ ಇವತ್ತು ಅವ್ರ ಮೇಲೆ ಏನು ಕೇಸ್ ಆಗಿದೆ ಅದೇ ರೀತಿ ಎಲ್ಲರ ಮೇಲೆ ಕೇಸ್ ಆಗುತ್ತೆ. ನಂಬರ್ 1, ನಿಮ್ಗೆ ಆಲ್ರೆಡಿ ಅನ್ಯಾಯ ಆಗಿತ್ತು, ಯಾರೋ ತೀರ್ಕೊಂಡು. ಆ ಅನ್ಯಾಯ ಬಿಟ್ಟು ನಾನೇನೋ ಮಾಡ್ತೀನಿ ಅಂತ ಹೇಳಿ ಕಾನೂನು ವಿರುದ್ಧವಾಗಿ ಏನಾದರೂ ಮಾಡಿದರೆ ಆ ಅನ್ಯಾಯ ಆಯಿತು, ಇನ್ನೊಂದು ಹೊಸ ಕೇಸಾಗಿ ಆ್ಯಕ್ಚುಯಲ್ ಹರಾಸ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಏನಾದರೂ ಆಗಿದ್ದರೆ ಪ್ರತಿಯೊಂದಕ್ಕೂ ಕೂಡ ಕಾನೂನುಬದ್ಧವಾಗಿಯೇ ಕೆಲಸ ಮಾಡಬೇಕಾಗತ್ತೆ. ಸೊ ಕಾನೂನಿಗಿಂತ ಜಾಸ್ತಿ ಪನಿಷ್ಮೆಂಟ್ ನಾವು ಯಾರೂ ಕೊಡಲಿಕ್ಕಾಗಲ್ಲ. ಇನ್ ಕೇಸ್ 304A ನೆಗ್ಲಿಜೆನ್ಸ್ಗೆ ಕಾನೂನಲ್ಲಿ 3 ವರ್ಷ 4 ವರ್ಷ ಅಂತ ಪನಿಷ್ಮೆಂಟ್ ಕೊಟ್ಟರೆ ನೀವು 3 ವರ್ಷಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. ಅಷ್ಟೇ, ಎಷ್ಟಿದೆ ಅಷ್ಟೇ ಪನಿಷ್ಮೆಂಟ್ ಕೊಡೋಕ್ಕಾಗತ್ತೆ. ಹೌದು, ಡೆಡ್ ಬಾಡಿ ತಂದು ರೋಡ್ ಮೇಲೆ ಇಡ್ತೀವಿ ಅಂದರೆ ಕೇಸ್ ಆಗಲ್ವಾ? ಹಾಂ, ಬರ್ತದೆ FIR. ಈಗ ಎಲ್ಲರ ಮೇಲೆ ಬಂದವರೆಲ್ಲರ ಮೇಲೆ ಹಾಕಿದ್ವಿ. 4-5 ಜನ ಹೆಸರು ಬಂದಿರಬೇಕು ನೋಡಿ ಯಾರಿದ್ದಾರೆ ಅಂತ. ದಟ್ ಈಸ್ ದ ಕ್ವಶನ್ ಅಲ್ವಾ. ಯು ಡಿಫೈನ್ ವಾಟ್ ಈಸ್ ಓವರ್ ಸ್ಪೀಡ್. ಡಿಫೈನ್ ಮಾಡಿಲ್ಲ. ನಿಮಗೆ ಓವರ್ ಸ್ಪೀಡ್ ಅನ್ನುವಂಥದ್ದು ಅವರಿಗೆ ಓವರ್ ಸ್ಪೀಡ್ ಅನಿಸಲ್ಲ. ಯಾಕಂದರೆ ಓವರ್ ಸ್ಪೀಡ್ ಎಷ್ಟು ಕಿಲೋಮೀಟ್ರ್ ಅಂತ ಡಿಫೈನ್ ಮಾಡಿದ್ದಾರೆ, ಅದಕ್ಕಿಂತ ಕಡಿಮೆ ಇದ್ದಿರ್ತದೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಅಲ್ಲಿ ಇದ್ದ ಪಾರ್ಕಿಂಗ್ ಟೈಮ್ ಇದೆ ಅಲ್ವಾ, ನನಗಿದ್ದಂಥ 10 ಗಂಟೆ ಅಥವಾ 24 ಗಂಟೆಯಲ್ಲಿ ಎಷ್ಟು ಗಾಡಿ ನಿಲ್ಲಿಸ್ಬೋದು, ಅದಕ್ಕಿಂತ ಜಾಸ್ತಿ ಅವ್ರು ಭಾಳ ಕಡಿಮೆ ಟೈಮ್ ಇದ್ದರಿಂದ ಅವ್ರು ಸರ್ ಅಂತ ಬರ್ತಾ ಹೋಗ್ತಾ ಇರೋದು ಆಗ್ತಾಯಿದೆ. ಅಲ್ಲಿ ಇಶ್ಯೂ ಇದೆ. ವಿಲ್ ಟ್ರೈ ಟು ಅಡ್ರೆಸ್ ಇಟ್ ಪ್ರಾಪರ್ಲಿ. ಅದೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಗೆ ಕರೆಕ್ಟ್ ವರ್ಡ್ ಬಂದಿದೆ ನಿಮಗೆ, ಟೈಮಿಂಗ್ ಅಂತ ಹೇಳ್ತಾ ಇದ್ದೀರಾ. ಟೈಮಿಂಗಿಂದ ನಾನು ಆ ಟೈಮಲ್ಲಿ ಹೋಗ್ಬೇಕಂತೇಳಿ ಹೋಗ್ತಾ ಇರ್ತಾನೆ ಫಾಸ್ಟಾಗಿ, ಅದು ಪ್ರಾಬ್ಲಮ್ ಆಗಿದೆ.